ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತತತ್ರಾಣಾಂ ಏಕದಂತಮುಪಾಸ್ಮೈ ಶ್ರೀ ಗುರವೇ 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 ನಮಃ. ಶ್ರೀ ಮದಮಲಜ್ಞಾನ ಭಕ್ತಿ ಪ್ರೇಮ ವೇದ ಪುರಾಣ ಶಾಸ್ತ್ರ ಓಮನುತನ ಚಾರು ಚರಣಾಂಗೋ ಜಗನ ಮಹಿಮಾ ಓ ಜಗನ ಮಹಿಮಾ ಓ ಜಗನ ಮಹಿಮಾ. ಆ ಮಹಾಶಿವಲಿಂಗ ಸಂಘ ಪ್ರೇಮಿಯಾಗಿ ಶಿವೈಕ್ಯ ಪದವನ್ನು ನೇಮಿಸಿದ ಮಹಾದೇವಿಯಕ್ಕಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಕಂತುವನೆ ಕಂಗಳಿಸಿಯಳು ಭಕ್ತಂತರಂಗ ಬೇಚಾರಲ್ಲವ ಸಂತೆಯಂಗಡಿಯಂತೆ ಸಣ್ಣಲ ಪುರದೊಳೊಟ್ಟೈಸಿ ಚಿಂತಿತಾರ್ಥರಿಗೆದ್ದ ನಿರಂತರ ಗಿಳರಿಗರಿವ ನೀಮ ಮಹಾಂತರೆನಿಸಿದ ಸಿದ್ದರಾಮಯ್ಯಂಗೆ ಶರಣಾರ್ಥಿ ಶರಣು ಶರಣಾರ್ಥಿ ಶರಣಾರ್ಥಿ. ಶರಣಾರ್ಥಿ. ಜೈ ಮಂಗಲಂ ಜೈ ಪಾರ್ವತೀಶ್ವರ. ಹರ ಹರ ಮಹಾದೇವ ಹರ ಹರ ಮಹಾದೇವ ಹರ ಹರ ಮಹಾದೇವ. श्री गुरु सिद्धारूढ़ महाराज की जय. श्री गुरु गुरुनाथ रूढ़ महाराज की जय. श्री कलशर श्री गोविंद महाराज की जय. श्री शिशुनाल श्री शिवयोगीश्वर महाराज की जय. श्री पद्मावती महाराज की जय. जय मंगलम जय नमः. छब्बी ग्रामದ ಸಿದ್ದಾರೂಢ ಮಠದಲ್ಲಿ ಐದನೇ ದಿನದ ಶ್ರೀ ಶರೀಫ ಶಿವಯೋಗಿಗಳವರ ಪುರಾಣ ಪ್ರವಚನ. ಪ್ರಾರಂಭದಲ್ಲಿ ಜಗದ್ಗುರು ಸಿದ್ದಾರೂಢರವರ ಶ್ರೀ ಚರಣಾರವಿಂದಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಗುರುನಾಥ ರೂಢಪ್ಪರವರ ಶ್ರೀ ಚರಣಾರವಿಂದಗಳಲ್ಲಿ ತುಂಬೃದಯದ ಶರಣ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಕಳಸದ ಗೋವಿಂದ ಭಟ್ಟರು ಹಾಗೂ ಶ್ರೀ ಶಿಶುನಾಳ ಶ್ರೀಪ ಶಿವಯೋಗಿ ಅವರ ದಿವ್ಯ ಚರಣಾರಗಳನ್ನು ನನ್ನ ತಲೆಯ ಮೇಲೆ ತಾಯಿ ಪದ್ಮಾವತಿಯ ಚರಣಾರವಿಂದಗಳಿಗೆ ನತಮಸ್ತಕನಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಗೀತ ಸೇವೆಯಿಂದ ನೀಡಲಿರುವಂತಹ ವೇದಮೂರ್ತಿ ಸಂಗಯ್ಯ ಸ್ವಾಮಿಗಳು ಶ್ರೀಮಠರು ಹಾಗೂ ಕಮಲಾಶ್ರೀಯಲ್ಲಿ ಭಾಗಿಯಾಗಿರುವಂತಹ ಪ್ರಸನ್ನವರು ಅವರ ಶ್ರೀ ಚರಣಾರವಿಂದಗಳಲ್ಲಿ ತುಂಬುವವರ ಶರಣ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾರೆ. ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಕರೆಪ್ಪನವರು, ನಿಮ್ಮಣ್ಣವರು, ನಮ್ಮ ಶೆಟ್ಟರು, ತನ್ನವರು, ಬನ್ನೂರುಗಳು ತಮ್ಮೆಲ್ಲರಿಗೂ ಸಮರ್ಪಣೆ ಮಾಡಿ ಇವತ್ತ
ತಾಯಿಯವರ ಸಂಖ್ಯೆ ಬಹಳಷ್ಟು. ಯಾಕಂತಂದ್ರೆ ಇವತ್ತ ನಿನ್ನೆ ಸುರಿದ ಶಿವಯ್ಯಗಳು ಅಜ್ಜುಮಾ ಮತ್ತು ಇಮಾಮ್ ಸಾಹೇಬರ ಪುಣ್ಯ ಉದರದಲ್ಲಿ ಜನಿಸಿದರು. ತದನಂತರ 12ನೇ ದಿವಸಕ್ಕೆ ನಾಮಕರಣವನ್ನ ಮಾಡುವಂತ ಒಂದು ಕಾರ್ಯಕ್ರಮ, ಗೊತ್ತಿಲ್ಲ ಕಾರ್ಯಕ್ರಮ ನಂತರ ನಾಮಕರಣ ಕಾರ್ಯಕ್ರಮನು ಆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ತಾಯಿಗಳಲ್ಲಿ ಆ 12ನೇ ಶತಮಾನದ ದೇವರ ದಾಸಿ ಮಾರಿಯರು ಅಂತ ಆಯ್ತು. ಇಲ್ಲಿ ನೋಡಿ, ಯಾಕೆ ದೇವರ ದಾಸಿ ಮಾರಿಯರ ಆ ಕಥೆಯನ್ನ ನಾನು ಹೇಳಾಕತ್ತೇನೆ ಅಂತಂದ್ರೆ, ಆ ಸಂದರ್ಭವನ್ನು ತಗೊಂಡೇನಪ್ಪ ಅಂತಂದ್ರೆ ಇವತ್ತು ಸಮಯೋಚಿತ ಐತಿ. ಆ ದೇವರ ದಾಸಿ ಮಾರಿಯರು 12ನೇ ಶತಮಾನದ ವಚನಕಾರರು ಒಂದು ವಚನವನ್ನು ಬರೀತಾರ. ಒಂದು ವಚನವನ್ನು ಬರೀ ಏನಂತ ಬರೀತಾರ ಅಂದ್ರೆ, ಬಂಧುದನರಸಿ ನೋಡಿ ಬಂಧುದನರಸಿ ಬಳಸುವಳು. ಬಂಧುದ ನರಸಿ ಬಳಸುವಳು, ಬಂಧುದ ನರಸಿ ಪರಿಣಾಮಿಸುವಳು, ಬಂಧುದ ನರಸಿ ಬಳಸುವಳು, ಬಂಧುದ ನರಸಿ ಪರಿಣಾಮಿಸುವಳು, ಬಂಧು ಬಳಗವ ಮರೆಸುವಳು, ಬಂಧು ಬಳಗವ ಮರೆಸುವಳು, ದುಗ್ಗಳೆಯ ತಂದು ನೋಡಿ, ದುಗ್ಗಳೆ ಧರ್ಮಪತ್ನಿ, ದುಗ್ಗಳೆಯ ತಂದು ಬದುಕಿದೆನು ಕಾನ, ರಾಮನಾಥ ರಾಮನಾಥ ಬಂಧುದ ನರಸಿ ಬಳಸುವಳು, ಬಂಧುದ ನರಸಿ ಪರಿಣಾಮಿಸುವಳು. 4 ಸಾಲಿನ ವಚನ. ತನ್ನ ಹೆಂಡತಿಯಾಗಿರ್ತಕ್ಕಂಥ, ತನ್ನ ಧರ್ಮಪತ್ನಿಯಾಗಿರ್ತಕ್ಕಂಥ ದುಗ್ಗಳೆಯನ್ನು ಕುರಿತು ಬರೆದಿರ್ತಕ್ಕಂಥ ವಚನ. ಏನ್ ಹೇಳ್ತಾರಂದ್ರೆ, ನನ್ನ ಪತ್ನಿ ಆಗಿರುವಂತವಳು ಬಂಧುದ ನರಸಿ ಬಳಸುವಳು. ನಾನು ನೇಗಿ ಕಾಯಕವನ್ನು ಮಾಡಿ ಅದನ್ನ ನಾನು ಮಾರಿಕೊಂಡು ದಾಸೋಹವನ್ನ ಮಾಡಬೇಕಲ್ಲ, ಅದನ್ನ ನಾನು ಕಾಯಕ ಮತ್ತು ದಾಸೋಹವನ್ನು ಮಾಡಬೇಕಲ್ಲ, ಎಷ್ಟು ಬರ್ತೈತಿ. ಬಂಧುದ ನರಸಿ ಬಳಸುವಳು. ಇವತ್ತ ಗಂಡನ ಪಗಾರ ಎಷ್ಟು ಹೊಂಡತು ಅನ್ನೋದನ್ನ ನೋಡಿ ನಾವು ಮನ್ಯಾಗ ಬಳಸ್ಬೇಕಾಗ್ತದೆ. ನಾನು ದವಾಖಾನೆಯಾಗ ಹೋಗಿ ಪೇಷಂಟ್ ನೋಡಿಲ್ಲ, ರೊಕ್ಕನೂ ಬಂದಿಲ್ಲ, ಮನೆಗೆ ಬಂದು ಕೂಡ ಹೆಂಡತಿ ಕರೆಂಟ್ ಬಿಲ್ ಕೈ ಹಾಕೊಟ್ಲ ಅಂತಂದ್ರೆ ಏನಾಗ್ತದೆ ಅವರ ಬಂಧುದ ನರಸಿ ಬಳಸುವಳು. ಅದು ಹೊತ್ತು ಎಳೆ ಗೊತ್ತೊಂದಿರ್ತೈತಿ, ಬಂದು ಕೂಡ ಬಿಲ್ ತಗೋ, ಕರೆಂಟ್ ತಗೋ, ಅದನ್ನ ತಗೋ, ಇದು ತಗೋ ಅಂದ್ರೆ ಬಂಧುದ ನರಸಿ ಬಳಸುವಳು,
ಬಂಧುದ ನಡೆಸಿ ಪರಿಣಾಮಿಸುವಳು. ದಯವಿಟ್ಟು ಮಾತಾಡ್ಬೇಡ, ಯಾಕಂದ್ರೆ ವಿಷಯ ಬಹಳಷ್ಟು ಗಡಚೈತಿ. ಬಂಧು ಬಳಗವ ಮರೆಸುವಳು ನೋಡ್ಸ ಹಂಗದ ಅಂತ. ಆ ದೇವರ ದಾಸಿ ಮಾರ್ಯರ ಬಂಧು ಬಳಗವನ್ನು ಎಲ್ಲವನ್ನು ಮರೆಸುವಂತ ಶಕ್ತಿ ಯಾರ ಹತ್ರ ಇತ್ತು ಅಂತಂದ್ರ ಆ ದುಗ್ಗಳ ಹತ್ರ ಇತ್ತು. ಒಂದ್ಸಲ ಚಪ್ಪಾಳೆ ಹೊಡ್ಯಾಕ ಬರ್ತೈತಿ. ಕೈ ಏನು ಕತ್ಸಂದ್ಯಾಗು ಕದ ಏನ್ ಕೊಡ್ ಅಂತ ಅವನ್ನ ಹೇಳ್ಬಿಡ್ತೈತಿ. ಅದಕ್ಕೆ ದುಗ್ಗಳಿಗೆ ತಂದು ಬದುಕಿದನು ಕಾಣ. ಮೂರ್ನಾಲ್ಕು ಮಂದಿ ಯುವಕರು ಬಂದು ಬಾಗಲದೊಳಗೆ ನೇಗಿ ಕಾಯಕ ಮಾಡಕಂತ ಕುಳಿರ್ತಕ್ಕಂತ ಆ ದೇವರ ದಾಸಿ ಮಾರ್ಯರನ್ನ ಗುರುಗಳ ನಾವು ಸನ್ಯಾಸಿಗಳಾಗಬೇಕಂತ ಮಾಡೀವಿ, ಸನ್ಯಾಸಿಗಳಾಗೋನು ಇನ್ನು ಮದುವೆ ಮಾಡ್ಕೊಳ್ಳೋನು ಅಂತ ಕೇಳಿದ. ಅಕ್ಕ ಇಲ್ಲಿ ಕೇಳಿ, ಇಲ್ಲಿ ಕೇಳಿ, ಹೇಳ್ತೇನೆ ಈ ಕಡೆ ಹೇಳಿ ಅಲ್ಲ, ಕೇಳಿಲ್ಲ ನಾನು ನಿಮ್ ಸಲುವಾಗಿ ಅಲ್ಲ, ನಿಮ್ಮದೇ ಹೇಳಕತ್ತೇನೆ ನಾನು. ಆ ದುಗ್ಗಳ ಹೆಂಗಿತ್ತು ಅನ್ನೋದನ್ನ ಹೇಳಕತ್ತೀನಿ. ಸ್ತ್ರೀ ಅಂದ್ರೆ ಏನು, ತಾಯಿ ಅಂದ್ರೆ ಏನು, ಪತಿ ಅಂದ್ರೆ ಏನು, ಇದೆಲ್ಲ ಹೊಟ್ಟಿಲವನ್ನು ತೂಗುವ ಕೈ ಜಗತ್ತನ್ನೇ ತೂಗಿತು. ಜಗತ್ತನ್ನ ತೂಗುವಂತ ಶಕ್ತಿ ಯಾರ ಕೈಯಾಗೈತಿ? ನಿಮ್ಮ ಕೈಯಾಗೈತಿವಿ. ಅದಕ್ಕೆ ಹೇಳಕತ್ತೀನಿ. ನಾವು ಏನಿದೆ ಅಂತ ನಿಮ್ದು ಮಹಿಳಾ ಮತ್ತು ಪ್ರಮೀಳಾ ಸರ್ಕಾರಕ್ಕೆ ಜೈ ಹೇಳಿದ ಚಾರು ಕೀರ್ತಿ. ಯಾಕ್ರಿ ನೋಡ್ರಿ, ಬಂದ್ರು ನಿಮ್ಗೆ ಚಿಂತೆ ಬಿಡ್ತೇವೆ ನಾವು. ಅಲ್ಲಿ ನಿಮ್ಗೆ ಬಿಟ್ಟು ಕೊಡ್ತೀವಿ, ನಿಮ್ಗೆ ಬಿಟ್ಟು ಕೊಡ್ತೀವಿ. ಅವಾಗ ಅವ್ರೇನು 4 ಮಂದಿ ಬಂದು ಯುವಕರು ಬಂದು ಏನ್ ಕೇಳಿದ್ರಲ್ಲ, ಏನಂತ ಕೇಳಿದ್ರು? ನಾವು ಮದ್ವಿ ಮಾಡ್ಕೋಬೇಕು, ಏನು ಸನ್ಯಾಸಿಗಳಾಗಬೇಕು ಅಂತ ಕೇಳಿದಾಗ ಒಳಗ ದುಗ್ಗಳೆ ಹಾಲನ್ನ ಕುಟ್ಟಾಕತ್ತಿತ್ತು. ಹಾಲನ್ನ ಕುಟ್ಟುವಾಗ ದುಗ್ಗಲ ಅಂತ ಕರೆದ್ರೆ ಆ ಒಣಕಿನ ಹಂಗ ಕೈ ಬಿಟ್ಟಿದ್ದಾಗ ದುಗ್ಗಲ ಅನ್ನ ಒಳಗ ಒಣಕಿ ಕೈ ಬಿಟ್ರೆ ಒಣಕಿನ ಸೀದಾ ಹಿಂದೆ ಎಂತ ನಿಷ್ಠೆ ಇರ್ಬೇಕಂತೀರಿ? ಒಣಗಿ ಹಿಂಗ ನಿಂತು ಆಮೇಲೆ ಇಲ್ಲ ಈ ಹೊರಗೆ ಕುಂತಾನೆ ಅಲ್ಲ, ಒಂದ್ ಸ್ವಲ್ಪ ಈ ನೇಗಿ ಕಾಯ್ಕೊಂಡು ಮಾಡಕ್ ನನಗ ಏನು ಕಾಣವದ್ದು, ಒಂದ್ ಸ್ವಲ್ಪ ದೀಪ ಹಚ್ಕೊಂಡ್ ಬಾ ಅಂದ್ರ ಆಗ ತಕ್ಷಣಕ್ಕ ದೀಪ ಹಚ್ಕೊಂಡ್ಲಾದೇವಿ. ಎಷ್ಟು ಗಂಡನ ಮೇಲೆ ನಿಷ್ಠ ಇರ್ಬೇಕಂತೀರಿ? ಅಂತ ಶರಣ ಹೃದಯ ಅಂತೀರಿ. ಗೊತ್ತಲ್ಲ, ಇಲ್ಲಿ ಬಂದಿರ್ತಕ್ಕಂಥವ್ರಿಗೆ ಪ್ರಸಾದವನ್ನು ಮಾಡ್ಬೇಕಾಗೈತಿ. ಪ್ರಸಾದವನ್ನು ಬಡಿಸುವಂತ ಒಳಗೆ ಕರ್ಕೊಂಡು ಹೋಗಿ ಅಂಬ್ಲಿ ನೀರು ಕೊಟ್ರೆ ಅಂಬ್ಲಿ ಮುಂಜಾನೆ ಮಾಡಿದ್ದು, ಇವ್ರು ಹೋಗಿದ್ದು ಸಾಯಂಕಾಲ. ಅಂಬ್ಲಿ ಬಹಳ ಸುಡ್ತೈತಿ. ಇದನ್ನ ಆರಿಸ್ಕೊಳಕ್ ಒಂದ್ ಏನಾರ ಕೊಡು ಅಂತಂದ್ರ ಆಗತ್ತಂದ ಸೀರಿ ಸೆರೆದು ತಗೊಂಡ್ಬಂದು ಪರಂತು ಇಲ್ಲಿ ತಿಳಿದು ಬರುವಂತ ಏನಪ್ಪಾ ಅಂತಂದ್ರ ದುಗ್ಗಲ ಅಂತಂದ್ಲಿ ಒಂಟಿ ಕೈ ಬಿಟ್ಟು ಅದೇ ನಿಂತು ಹಗಲಿ ಹೊತ್ತಿನಾಗ ನೇಗಿ ಕಾಯಕ ಮಾಡಕತ್ತಾರ. ದೀಪ ಹಚ್ಚೋ ಮಾದ್ರ ಅಲ್ರಿ ಈ ಬೆಳಕಿನ ದೀಪ ಕೇಳ್ತಿರಲ್ಲ ಹಂಗಿಲ್ಲ ಅಂತ ಮನಸ್ಸು ಆ ತಾಯಿ. ಮತ್ತ ಆರಿದ ಅಂಬಲಿ ಆರ್ಸಾಕ್ ಮತ್ತೆ ನೀವು ಅದನ್ನ ಬಡ್ಕೊಳಕ್ ಕೇಳ್ತಿರಲ್ಲ ಯಾಕೆ ಅಂದಿಲ್ಲ ಅಂದ್ರ ಸತಿಪತಿಗಳು ಒಂದಾದ ಭಕ್ತಿ ಹಿತ ಶಿವನಿಗೆ. ಸತಿಪತಿ ಇದ್ದರ ಹಿತವಂತೆ ಇರಬೇಕು, ಕುಂಬಾರ ಹುಳದಂಗ ಸಂಸಾರ ಸಾಗಿದರ ಮುಂದೈತಿ ತಂಗಿ ಮುಂದೈತಿ ತಂಗಿ ಕೈಲಾಸ. ರಾಜಕುಮಾರಿ ಹೇಳ್ತಾರ, ಇದನ್ನೇನು ಮಾಡಿ ತೋರಿಸಿದ್ದೆ ನಾನು. ಇಂಥ ಹೆಂಡತಿ ಸಿಕ್ಕರ ಮದ್ವಿ ಮಾಡ್ಕೋರಿ.
ನಿಮಗೆ ಜೀವನ ಪಾವನೆ. ಇಲ್ಲ ಅಂತಂದ್ರೆ ಸನ್ಯಾಸಿಗಳ ಆಗ ಹೋಗ್ರಿ ಅಂತ ಹೇಳ್ಬೇಕು. ಹೆಂಗಿರ್ಬೇಕು? ಹಂಗಿತ್ತು ಅಜ್ಜುಮಾ ಮತ್ತು ಇಮಾಮ್ ಸಾಹೇಬ್ ದಂಪತಿಗಳ ಆ ಜೀವನ ಏನಿರ್ತದ ಹಂಗಿತ್ತು. ಅದಕ್ಕಂತ ಪುಣ್ಯಾತ್ಮ ಅವ್ರ ಹೊಟ್ಟಿ ಒಳಗೆ ಹುಟ್ಟಿಲ್ಲ ಅನ್ನೋ ಉದ್ದೇಶಕ್ಕಾಗಿ ನಾ ಈ ಪೀಠಿಕೆಯನ್ನ ತಗೋಬೇಕು. ಅಂತೂ ಇತ್ತು ಈಗ 12 ದಿವಸ ಆ ಯಾವ ಮಗುವಿಗೆ 12 ದಿವಸಗಳ ತುಂಬ್ಯಾವ. ಆ ಯಾವ ಅಜ್ಜುಮ ಮತ್ತು ಇಮಾಮ್ ದಂಪತಿಗಳ ಮನೆಯೊಳಗ ಮಗುವಿನ ತೊಟ್ಟಿಲೊಳಗೆ ಹಾಕುವುದು ನಾಮಕರಣ ಮಾಡುವಂತ ಸಂಭ್ರಮ. ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ತಾಯಂದಿರು, ತಂಗಿಯರು ಅಷ್ಟರು ಕೂಡುದಂದ್ರೆ ಈ ತೊಟ್ಟಿಲ ಕಾರ್ಯ ಅಂದ್ರೆ ಒಂದು ದೊಡ್ಡ ಸಂಭ್ರಮ ಹೆಣ್ಣು ಮಕ್ಕಳಿಗೆ. ಅದ್ರಾಗ ಮತ್ತು ಅಜ್ಜುಮಾರ ಮನೆಯೊಳಗೆ ಹೋಗಿ ತೊಟ್ಟಿಲ ಕಾರ್ಯ ಮಾಡೋದಂದ್ರು ಮತ್ತೊಂದು ಸಂಭ್ರಮ ಇತ್ತು. ಎಲ್ಲರಿಗೆ ಅವತ್ತು ಖುಷಿ ಆಗಿಬಿಟ್ಟಿತ್ತು. ಮುಂದೆ ಕತೆ ಇಬ್ರು ತಾಯಂದಿರು ಊರೊಳಗೆ ಹೋಗಿ, ಬೀದಿ ಒಳಗೆ ಹೋಗಿ, ಓಣಿ ಒಳಗೆ ಹೋಗಿ, ಮನೆಗೆ ಹೋಗಿ, ತಾಯಿ ಹಿಂಗ ಅಜ್ಜುಮಾ ತಾಯಿಯವ್ರ ಮಗ ಇವತ್ತು 12 ದಿವಸ ಆಯ್ತು ಎಲ್ಲರೂ ಬರೇ ಕಾಣ್ ಕೇಳಿ ಹೇಳೋದು ಒಂದ ತರ ನೋಡಿ. ಎಲ್ಲ ಹೆಣ್ಮಕ್ಳು ಏನ ನಡ್ಯಾಕ್ ಬರ್ಲಾರ್ದಂತ ಒಂದೊಂದು ವಜ್ಜನ್ ಸಿಡಿ ಉಟ್ಕೊಂಡು, ಯಾಕಂದ್ರ ಅವಾಗಿನ ಸೀರೆ ಅಂತ ಹೇಳ್ತಿದ್ರೆ ನಾನು ತಪ್ಪು ತಿಳ್ಕೊಬೇಡಿ. 16 ಬಾರಿ ಅಲ್ರಿ ಅವಾಗ ಈಗೆಲ್ಲ ಅಷ್ಟು ವಜ್ಜನು ಇಲ್ಲ. ಅವ್ನು ಬ್ಲಾಕ್ ಆಗೋದು. ಅವಾಗ ಸೀರೆ ಉಟ್ಕೊಂತಿದ್ರು, ಈಗ ಸುತ್ಕೊಂತಾರ ನೋಡಿ. ಎಲ್ಲರೂ ಆ ಯಾವ ಅಜ್ಜುಮಾರ್ ಮನೆಗೆ, ಇಮಾಮ್ ಸಾಹೇಬ್ ದಂಪತಿಗಳ ಮನೆಗೆ ಸ್ನಾನವನ್ನು ಮಾಡಿಕೊಂಡು, ಪೂಜೆಯನ್ನು ಮಾಡಿಕೊಂಡು, ವಿಭೂತಿ ಧಾರಣವನ್ನು ಮಾಡಿಕೊಂಡು, ನಂಜನಗೂಡು ಚಂದ ನೀವು ಆಡಿದ್ವಿ. ನಂಜನಗೂಡು ಚಂದ ನಂದಿ ಕೋಲು ಚಂದ, ವಿಭೂತಿ ಇಕ್ಕುವರ ಚಂದ, ವಿಭೂತಿ ಇಕ್ಕುವರ ಹನಿ ಚಂದ, ಲೋಕಕ್ಕ ಲಿಂಗ ಕಟ್ಟುವರ ಎದಿ ಚಂದ, ಲಿಂಗ ಕಟ್ಟುವರ ಎದಿ ಚಂದ. ಚಂದ ನೀವು ಆಡಿದ್ವು, ನಾವು ಆಡಿ ಬಂದಿದ್ವಿ. ಏನು ಅದಕ್ಕೆ ಪೂಜೆ ಹಚ್ಕೊಂಡು, ಸ್ನಾನ ಮಾಡಿಕೊಂಡು, ಪೂಜೆಯನ್ನು ಮಾಡಿಕೊಂಡು, ಕುಂಕುಮ ಹಚ್ಕೊಂಡು, ಸೀರೆ ಕುಪ್ಸ ಉಟ್ಕೊಂಡು, ದಾಬು ಚಿಂತಾಕು ಇಟ್ಕೊಂಡು ನೋಡಿ, ದಾಬು ಚಿಂತಾಕು ಆಭರಣ, ಸರಿಗೆ 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 ಇಟ್ಕೊಂಡು ಆ ಯಾವ ಇಮಾಮ್ ಸಾಹೇಬ್ ಮನೆಗೆ ಎಲ್ಲರೂ ಬಂದು ಮನಿ ಹಿಡಿಲಾರ್ದಂಗೆ ಕುಂತಾರೆ ನೋಡಿ. ಮನಿ ಹಿಡಿಸುವುದು ಜನ ಎಲ್ಲರೂ ಬಂದು ತಯಾರಿ ನೀವೇನು ಈಗ ಬಂದಿರಲ್ಲ ಸದನದಿಂದ ಬಂದು ಎಲ್ಲರಿಗೂ ನಮ್ಮ ತಾಯಿಯಿಂದ ಕಂಕಣ ಕಟ್ಟಿದ್ರು. ಅರ್ಥ ಏನಂದ್ರೆ ಕಂಕಣ ಬದ್ಧರಾಗಿ ನಿಂತು ಈ ಕಾರ್ಯವನ್ನು ಮಾಡಿಕೊಡ್ರಿ ಅಂತ. ಅದು ಕಂಕಣ ಕಟ್ಟದ ಕಂಕಣ ಬದ್ಧರಾಗಿ ಇದರೊಳಗ ತನುಮನ ಜನರಿಂದ ಮನಸ್ಸಾಪೂರ್ವಕ ತ್ರಿಕರಣ ಪೂರ್ವಕವಾಗಿ ನೀವು ಇದರೊಳಗೆ ನಿಂತು ಈ ಕಾರ್ಯವನ್ನು ನಡೆಸಿಕೊಡ್ರಿ ಅಂತ ಕೇಳ್ಕೊಳ್ಳುದ ಈ ಕಂಕಣ ಮಾಡಿ. ಅಲ್ಲಿ ಯಾರು ಬಂದ್ರು ಆ ಟೈಮಿಗೆ ಆ ಹುಡುಗೂರಿನ ಕಾದರಲಿಂಗ ಗುರುವರ್ಯರು ಅವತ್ತಿನ ಆ ಒಂದು ಇರುತ್ತೆ ನಾಮಕರಣ ಕಾರ್ಯಕ್ರಮಕ್ಕೆ ಬಂದು ಆ ಗುರುವಿನ ಸಮ್ಮುಖದಲ್ಲಿ ಆ ಒಂದು ಕಾರ್ಯವನ್ನ ನಡೆಸುವಂತವರಾಗ್ತಾರೆ.
ಅದಕ್ಕೆ ತಾವೆಲ್ಲರೂ ತಾಯಂದಿರು ಎಲ್ಲರೂ ಕೂಡಿ ನಾಳೆ ಉಪಚಾರ ಸಂಸ್ಕಾರಗಳನ್ನು ಮಾಡಿ ನಾಮಕರಣವನ್ನು ಅವ್ರ ತಂದೆ ತಾಯಿಯವರು ಅಲ್ಲಿ ಏನು ಮಾಡಿದಾರ ಅಂದ್ರೆ ಅಲ್ಲಿ ಅವರ ಮನ್ಯಾಗ ಇಲ್ಲಿ ನೋಡ್ರಿ ಇನ್ನೊಂದು ವಿಷಯ ಅವ್ರ ಮನ್ಯಾಗ ಕಲಗಟ್ಟಿಗೆ ತೊಟ್ಲು ಇತ್ತಂತ ಬಂದದ ತೊಟ್ಲು ಅದು ಸಮೀಪದೇನೋ ಕಲಗಟ್ಟಿಗೆ ತೊಟ್ಲ ಅಕ್ಕದ ಮೇಲೆ ಇತ್ತಂತ ಕಲಗಟ್ಟಿಗೆ ತೊಟ್ಲ ಕೆಳಗೆ ಇಳುಕೊಂಡು ಹತ್ತು ಬೆಚ್ಚನ ನೀರು ಹರಿಸಿದ್ರಂತ ಎಲ್ಲ ತಾಯಿಯಲ್ಲಿ ಹತ್ತು ಬೆಚ್ಚನ ನೀರು ಹರಿಸಿ ಬಡಕೊಂದಂದ್ರೆ ಬಿಡಿಸಿ ತೀರ ಸುಡುವಲ್ಲ ತೀರ ತನ್ನನೂ ಅಲ್ಲ ಇಂಥ ಸಂಸ್ಕಾರ ಹತ್ತು ಬೆಚ್ಚನ ನೀರು ಬಡಕೊಂದಂದ್ರೆ ಬಿಡಿಸಿ ಅವ್ರು ತಗೊಂಡು ಆ ತಗೊಂಡ ಗಟ್ಟಿ ಇರುವಂತ ಬರದಾರ नमो सद्गुरुनाथाय षडस्थल ब्रह्ममूर्तये ओम नमो लिंगरूपाय जगज्जन्माधिहेतवे निगमागम वेद्याय भक्ति सिद्धि प्रदायिने सर्वलोकोपकाराय यो देव परमेश्वर शरद अधिरूपणे नमस्ते जंगमहात्मने हर ओम सद्यो जातः प्रपद्यामि सद्यो जाताय वै नमो ओम नमः भवेद विनाते भवे भव स्वाहा भवोद्भावाय नमः ओम नमो अस्तु भगवन् विश्वेश्वराय महादेवाय त्र्यंबकाय त्रिकाग्निकालाय रुद्राय नमो नमः नीलकंठाय मृत्युंजयाय सर्वेश्वराय सदाशिवाय श्रीमन्महाराज देवाय नमः हरः ओम सद्योजात प्रपद्यामि सद्योजाताय वै नमो नमः ओम अनादिशाश्वतं शान्तं चैतन्यं चित्स्वरूपकं चिदंगं ऋषभाकारं चिद्भस्मं लिंगधारणम् ओम गंधाधारं दुरादुष्यं नित्यपुष्पं करण्य एव ईश्वरेव सर्वभूतानां तामेव स्वयं वेह त्रिगुणं त्रिगुणाकारं त्रिनेत्रं च त्रियायुधं त्रिजन्मपापसंहारम् एकबिल्वं शिवार्पणं जय मङ्गलं जय नमः पार्वतीश्वर हर हर महादेव ಜಟೆ ಕೂದಲ ಬಿಟ್ಟಿಕೊಂಡು ನಿಲ್ಲುವುದಂಗಿ ತೊಡೆಗೊಂಡು ಜಟೆ ಕೂದಲ ಬಿಟ್ಟಿಕೊಂಡು ನಿಲ್ಲುವುದಂಗಿ ತೊಡೆಗೊಂಡು ಮುರಗಿಯ
ಆ 12 ದಿವಸದ ಮಗುವಿಗೆ ಎಲ್ಲ ತಾಯಿಯರು ತಿಳ್ಕೊಂಡು ಇದಕ್ಕೆ ಏನಂತಾರ ಸನ್ನಾಮಕರಣ ಅಂತಾರ. ಸನ್ನಾಮಕರಣವನ್ನ ಮಾಡಿದ್ವಿ. ಶ್ರೀಪ 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 ಅಂತ ಹೇಳಿ ನಮಗ ನಾಮಕರಣವನ್ನ ಎಲ್ಲ ತಾಯಿಯರು ನಡೆಸಿಕೊಟ್ಟು ಆ ತಂದೆ ತಾಯಿ ಮತ್ತು ಮಾಂಸಾಹರಾಗಿರ್ತಕ್ಕಂಥ ದಂಪತಿಗಳಿಗೆ ಕುಂಬಳಗಳಿಗೆ ಶರಣ ಶರಣಾರ್ಥಿ ಮಾಡಿ ನಾಮಕರಣಕ್ಕಾಗಿ ಆಗಮಿಸಿದಂತ ಇನ್ನಿಬ್ಬರು ದಂಪತಿಗಳಿಗೆ ಕುಂಬಳಗಳಿಗೆ ಶರಣ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಮತ್ತೆ 12 ದಿನದೊಳೆ ಉತ್ತಗಿನ ಜನರೆದು ದಿನದೇ ಉತ್ತಕನ ಮೈ ತೊಳೆದು ಕುಬ್ಬರಿ ಮೆಲ್ಲು ಪಟ್ಟಿಲಗೆ ಮೆಲ್ಲು ತೊಟ್ಟಿಲಗೆ ಮೆಲ್ಲು ತೊಟ್ಟಿಲಗೆ ಮತ್ತೆ 12 ದಿನದೊಳೆ ಉತ್ತಗಿನ ಜನರೆದು ದಿನದವೇ ಮೈ ತೊಳೆದು ಕುಕ್ಕುರಿ ಮೆಲ್ಲು ತೊಟ್ಟಿಲಗೆ ಯತಿ ಮಾತುಗೆ ಸರ್ವರೋಚನೆಯತಿ ಸರಿ ತರುಣನಂದ ಸತ್ಯ ಸರಿ ಆಯುವದೆ ಕರೆಯಿಂದ ಪೂರ್ವಿ ಸುಸ್ವರನೆ ಪೂರ್ವಿ ಸುಸ್ವರನೆ ಮುದು ಮಾತಿನ ಹಿಡಿಯ ಜೋಜೋ ಸಿದ್ಧಿಗಳ ಮಾತನಿಯ ಜೇಜೋ ಸುಂದರ ಬಾಲಿಕನೆಯನ ಜೋಜೋ ಗಲಾಲ ಮನೆ ಜೋಜೋ ನದ ಕದಳೆಯ ಮನಿಯ ಜೋಜೋ ಸಿದ್ಧ ಮನಿಯ ಜೋಜೋ ಸಿದ್ಧಿ ತಿಳಿದುವ ಮುನಿಯ ಜೋಜೋ ಪೂರ್ಣಚಂದ್ರನೆ ಜೋ ಕಿರಿದಕೇದಗಿ ಕುಡಿಯ ಜೋಜೋ ಸರಸ ಮಲ್ಲಿಗೆ ಕುಡಿಯ ಜೋಜೋ ಸದಾ ಕಿರಿದಕೇದಿಗೆ ಕಿರಿದಕೇದಿಗೆ ಕುಡಿಯ ಜೋಜೋ ಸರಸ ಮಲ್ಲಿಗೆ ಕುಡಿಯ ಜೋಜೋ ಕರಸಿವಾತ್ಮಕ ನುಡಿಯ ಜೋಜೋ ಭವ ವಿನಾಶಕ ಜೋ ವರ ಗುಲಾಬಿಯ ಉಳಿಯ ಜೋಜೋ ನೆರವ ಕೈದ ನಡಿಯ ಜೋಜೋ ಸುರಸ ಮಾಮರ ಹಿಡಿಯ ಜೋಜೋ ಸಾಮರಸ್ಯ ಜೋ ಸಾಮರಸ್ಯ ಜೋ ವರದ ಕರ ಗುರುರಾಯ ಜೋಜೋ ಕಿರಿಯ ಪುಣ್ಯದ ಕಾಯ ಜೋಜೋ ನರಸ ಮುಂತಾಗಿಸಲು ಜನಿಸಿದ ಜಿಯ ಕೊಂಬಿದ ಜೋ ಹರಿಪುರ ನಿರ್ಮಯ ಜೋಜೋ ಪರಮ ಮುಖ್ಯ ಸಹಾಯ ಜೋಜೋ ನಯ ಗಮನದ ಉಮೇಯ ಜೋಜೋ ಶಾಂತ ಶರೀ ಜೋಜೋ ಶಾಂಶರೀ ಕಯೋಜೋ ಚಂದ ಜೋ ಗೊಳಕ ಮಾಡಿ ಮನೆയും ಅಂದ ಮುಕ್ತೈ ದೇರು ಮೈದು ಚಂದನಂ ಪಿಡಿ ಪಿಡಿದು ಬಾನತಿಲಲ್ಯ ಎಂಗೈದು
ಹಾಡುಗಳಲ್ಲಿ ಯೋಗೋ ಪದಗಳಲ್ಲಿ ಹೊರಟು ಅಚ್ಚುಕಟ್ಟಾಗಿ ಹಾಡಿದ್ದಾರೆ. ಅದಕ್ಕೆ ಮತ್ತೆ ನಮ್ಗೆ ಪುನಃ ಏನಾಗ್ಯಾವ ಅಂದ್ರಿ ಈ ಜೋಗಳ ಹಾಡು ಗೀತೆ ಹಾಡು ಇವೆಲ್ಲ ಜನಪದ ಸಾಹಿತ್ಯ ಮರೆಯಾಗಿ ಬಂದಿದೆ. ಹಾಡು ಇಲ್ಲ ಇಲ್ಲ ಏನು ಡಿಜೆ ಹಚ್ಚುದು ಏನು ಅಂತಾರೆ ಏನದಕ್ಕೆ ಏನು ಈಗ ಕುಳಿತಿದ್ದ ಹಾಡಿಲ್ಲ ಗಟ್ಟಿಲ್ಲ ರಾಗಿಲ್ಲ ಡಿಜೆ ತರ ಕುಳಿತ ಡಿಜೆ ತರ ಹೋದಾಗ ಎಷ್ಟು ತಾಸು ಡಿಜೆ ದೊಡ್ಡ ಡಿಜೆ ಬೆಳತನ ಕಾಲ ನೋಡ್ಕೊ ಒಂದ್ 8 ತಾಸು ಯಾಕ್ರಿ ಒಂದ ತಾಸಿಂದ ರೊಕ್ಕ ತಗೊಂಡು ಒಂದ ತಾಸಿನಾಗ ಆಮೇಲೆ ಡಿಜೆ ಬಂದ್ ಮಾಡ್ಬಿಡ್ರಿ ನೀವು ಯಾಕಂತ ಕೇಳಿರೋದು. ಡಿಜೆ ಬಂದ್ ಮಾಡಿದ್ರೆ ನೀವು ಕುಡಿಗೆ ಹಂಗ ಇಲ್ಲ ಅಷ್ಟೊಳಗ ನಾವು ಫುಲ್ ಆಗಿರ್ತೀವಿ ಸೌಂಡ್ ಆಗ ನಾವು ಚಿಕ್ಕದಾಗ ಬಿಡ್ತೀವಿ ಅಂತ ಬೇಕೇ ಹಂಗ ಅದ್ರೊಳಗೆ ಏನು ಸುಖನೇ ಇಲ್ಲ. ಇದ್ರೊಳಗೆ ಎಂತ ಸುಖ ಐತಿ ಜೋಗುದು ಎಂತ ಅರ್ಥಗರ್ಭಿತ ಜನಪದ ಸಾಹಿತ್ಯ ಐತಿ. ಅವು ಇತ್ತಿತ್ತಲಾಗ ಇಂಥ ತೊಟ್ಲನ್ನು ಹೋಗ್ತಾರಲ್ಲ ತೊಟ್ಲೂ ಇಲ್ಲ ಎಲ್ಲ ಪ್ಲಾಸ್ಟಿಕ್ ಇರೋರೆ ತಗೊಂಡ್ಬರೋದು ಆ ಕಡೆ ಅದು ಬಟನ್ ಹಾಕಿಬಿಟ್ಟು ಸಾಕು ಅದು ಕೂಸ್ ಮಕ್ಕೊಂಡ್ರು ಅದು ತಗೋದು ಬಿಡೋದು ನಂಗೆ ತಗೋಬಿಟ್ಟಿರ್ತೀವಿ ಮಕ್ಕೊಂಡಿದ್ದು ಖುಷಿ ಎರುಸ್ತೈತಿ ಎದ್ದಿದ್ದು ಖುಷಿ ಅಳಸ್ತೈತಿ ಇಂಥ ತೊಟ್ಲದಾಗ ಹಾಕಿ ಸುಟ್ಟು 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 ನೀರು ಹಾಕಿ ಖುಷಿ ನೀರು ಹಾಕಿ ಹೇಳ್ತೀರಿ ಹುಡುಗಲ್ಲ ಅವ್ರ ಅಪ್ಪನ ಸಹಿತ ನೀ ತಿಂತ ಜೋ ಜೋ ಲಾಲಿ ಜೋ 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 ಆಡಿ ಬಾನನ ಕಂದ ಅಂಗಾಲ ತೊಳದೇನ ಆಡಿ ಬಾನನ ಕಂದ ಅಂಗಾಲ ತೊಳದೇನ ತೆಂಗಿನ ಕಾಯ ತಿಳಿನೀರ ತಕೊಂಡು ಬಂಗಾರ ಮೋರೆ ತೊಳದೇನ ಜೋ ಜೋ ಲಾಲಿ ಜೋ 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 ಹಾಡ್ತಾನೆ ಇರಬೇಕು. ಅಳುವ ಕಂದನ ತುಟಿಯೋ ಅವಳ ಕುಡಿನಂಗ ಕುಡಿಗೊಬ್ಬೋ ಬೇವಿನ ದಸಳಂಗ ಕುಡಿಗೊಬ್ಬೋ ಬೇವಿನ ದಸಳಂಗ ಕಣ್ಣೋಡ ಶಿವನ ಕೈಯಲಗೋ ಬಳೆದಂಗ ಜೋ ಜೋ ಶಿವನ ಕೈಯಲಗೋ ಬಳೆದಂಗ ಜೋ ಜೋ ಲಾಲಿ ಜೋ 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 ಹಕ್ಕಿದನಿ ಗೂಡ್ಯಾವನ ಮಿಲಿಳಿದು ಕುಣಿರಾವ ಹಕ್ಕಿದನಿ ಗೂಡ್ಯಾವನ ಮಿಲಿಳಿದು ಕುಣಿರಾವ ಮುಂಗಯ್ಯ ಗಿನಿಯೋ ಮುಂಗಯ್ಯ ಗಿನಿಯೋ ನುಡಿದಾವ ಯೋಗೆ ಗಂಗಾ ಕೈ ಬಿಟ್ಟು ಮಲಯಾಳ ಜೋ ಜೋ ಲಾಲಿ ಜೋ 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 ಮಾರುದ್ದ ಹಾಸಿಗೆ ತೊಳುತ್ತ ತಲೆದಿಂಬು ಮಾರುದ್ದ ಹಾಸಿಗೆ ತೊಳುತ್ತ ತಲೆದಿಂಬು ಮಾನಿಕ ಮಗಂದ ಮಾನಿಕರಂಗ ಮಗಂದ ಇದ್ದರೆ ಮಾರಾಯರ ಕೊಡಲಿ ನನಗೇನ ಜೋ ಜೋ ಲಾಲಿ
ಬೆಟ್ಟಕ್ಕೆ ಬಿದಿರಾಸೆ ಎನ್ನಿಗೆ ತವರಾಸೆ ಬಿತ್ತಿದ ಬೆಳೆಗೆ ಮಳೆಯಾಸೆ ಬಿತ್ತಿದ ಬೆಳೆಗೆ ಮಳೆಯಾಸೆ ತಂದವ ನಿನ್ನಾಸೆ ನನಗ ಅನುಗಾಲ ಜೋ ಜೋ ಲಾಲಿ ಜೋ 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 ಕಲ್ಲ ಕಡಬನು ಮಾಡಿ ಮುಳ್ಳ ಶಾವಿಗೆ ಮಾಡಿ ಕಲ್ಲ ಕಡಬನು ಮಾಡಿ ಮುಳ್ಳ ಶಾವಿಗೆ ಮಾಡಿ ಬನ್ನಿಯ ಎಲೆಯಾಗ ಎಡಿ ಮಾಡಿ ಬನ್ನಿಯ ಎಲೆಯಾಗ ಎಡಿ ಮಾಡಿ ಪಾಂಡವರು ಉಂಡು ಕಳೆದಾರ ವನವಾಸ ಜೋ ಜೋ ಲಾಲಿ ಜೋ 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 ಜನಕ ರಾಜನ ಮಗಳು ವನಕ ತೊಟ್ಟಿಲ ಕಟ್ಟಿ ಜನಕ ರಾಜನ ಮಗಳು ವನಕ ತೊಟ್ಟಿಲ ಕಟ್ಟಿ ಜನಕ ರಾಜನ ಮಗಳು ವನಕ ತೊಟ್ಟಿಲ ಕಟ್ಟಿ ಲವಕುಶರನ್ನು ತೂಗ್ಯಾಳ ಲವಕುಶರನ್ನು ತೂಗ್ಯಾಳ ಸೀತಮ್ಮ ನಗು ನಗುತ್ತ ವನವಾಸ ಕಳೆದಾಳ ಜೋ ಜೋ ಲಾಲಿ ಜೋ 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 ಆಚಾರಕ್ಕರ ಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡ ಮನಿಯಾಗೋ ಮಾತಿನಲ್ಲಿ ಚೂಡ ಮನಿಯಾಗೋ ಕಂದಯ್ಯ ಜ್ಯೋತಿಯಾಗು ಜಗಕ್ಕೆಲ್ಲ ಜೋ ಜೋ ಲಾಲಿ ಜೋ 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 ಲಾಲಿ ಜೋ ಜೋ ಲಾಲಿ ಜೋ ಜೋ ಶಾರ್ಟ್ಕಟ್ ಜೋಗಳು ಬಂದು ಭಾಗ ಭಾಗ ರುಚಿ ಚಂದ್ಬಿಟ್ರೆ ಮಕ್ಕಳು ಚೆನ್ನಾಗಿ ಇದ್ರದ್ದಾಗಿರೋದು ನೋಡ್ಬಿಟ್ರೆ ಅದಕ್ಕೆ ಅಲ್ಲಮ್ಮ ಪ್ರಭುದೇವರು ಏಯ್ ಅಲ್ಲಮ್ಮ ಪ್ರಭುದೇವರು ಒಂದು ವಚನವನ್ನು ಬರೀತಾರೆ ಬಸವಣ್ಣನ ಅಜ್ಞಾನವೆಂಬ ತೊಟ್ಟಿಲಲ್ಲಿ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರವೆಂಬ ಸಕಲ ವೇದ ಶಾಸ್ತ್ರವೆಂಬ ನೇನ ಕಟ್ಟಿ ತೊಟ್ಟಿಲ ತೂಗುತ್ತಿದ್ದಾರಯ್ಯ ಭ್ರಾಂತಿ ಎಂಬ ತಾಯಿ ಅಜ್ಞಾನವೆಂಬ ತೊಟ್ಟಿಲಲ್ಲಿ ಜ್ಞಾನವೆಂಬ ಶಿಶುವ ಮಲಗಿಸಿ ನೀನ ಹರಿದು ತೊಟ್ಟಿಲ ಮೂರಿದು ನೀನ ಹರಿದು ನೀನ ಹರಿದು ತೊಟ್ಟಿಲ ಮೂರಿದು ಜೋಗುಳವನಿಂದಲ್ಲದೆ ಗುಹೇಶ್ವರ ಲಿಂಗವ ಕಾಣಬಾರದು ಅಜ್ಞಾನವೆಂಬ ತೊಟ್ಟಿಲಲ್ಲಿ ಜ್ಞಾನವೆಂಬ ಶೇಷುವ ಮಲಗಿಸಿ ನೋಡಿ ಅಲ್ಲೊಂದು ಪ್ರಭುದೇವರು ಅಜ್ಞಾನ ಅನ್ನುವಂತ ತೊಟ್ಟದೊಳಗೆ ಜ್ಞಾನ ಅನ್ನುವಂತ ಶಿಶು ನಾವು ಮಲ್ಕೊಂಡೇವಂತೆ ಈ ಜಗತ್ತಿನೊಳಗೆ ಅಜ್ಞಾನ ಅನ್ನುವಂತ ಈ ದೇಹ ತೊಟ್ಟಿಲು ಮನಸ್ಸು ಇಂದ್ರಿಯಗಳು ಅನ್ನುವಂತ ಜ್ಞಾನ
ಅಜ್ಞಾನವೆಂಬ ತೊಟ್ಟಿಲಲ್ಲಿ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರ 108 ಬಂಧ ಗುಣಾಚಾರ ಜಾತಿ ಮತ ಪಂಥ ನೀ ಹುಟ್ಟಿದ ಕಡೆ ನೀ ಸತ್ತಿದ ಕಡೆ ಜಗತ್ ಕಡೆ ಹೆಂಡ್ರ ಕಡೆ ಮಕ್ಕಳ ಕಡೆ ಅನ್ನುವಂತ ಕೆಲವೊಂದಿಷ್ಟು 108 ರಗಳೆಗಳನ್ನ ಸಕಲ ವೇದ ಶಾಸ್ತ್ರವೆಂಬ ನೇನ ಕಟ್ಟಿ ಹಕ್ಕವನ್ನ ಕಟ್ಟಿ ಜೋಗಳ ಬಾಳುತ್ತಿದ್ದಾಳಯ್ಯ ಯಾವ ತಾಯಿ ಹಡದ ತಾಯಿಯಲ್ಲ ಭ್ರಾಂತಿ ಮಾಯಾ ಅನ್ನುವಂತ ತಾಯಿ ಪಟ್ಟಣ ತಗೋಕತ್ತಾಳಂತೆ ಹಡದ ತಾಯಿ ತಗೋಕತ್ತಿರ್ಲಿ 4 ವರ್ಷ 5 ವರ್ಷ ಒಂದತ್ತುವಾಗಿ ಭ್ರಾಂತಿ ಎಂಬ ತಾಯಿ ಆ ಮೂಢನಂಬಿಕೆ ಅಂಧಾನುಕರಣೆ ಕಂದಾಚಾರ ಅನ್ನುವಂತ ತೊಟ್ಟಲು ಮುರಿದು ಹಕ್ಕ ಹರಿದು ಬೀಳಬೇಕು ಜೋಗಳ ನಿಂದಲ್ಲದೆ ಗುಹೇಶ್ವರ ಲಿಂಗ ಅನ್ನುವಂತ ನಮ್ಮ ಜೋಗಳ ತಗೋಬೇಕು ಸಿದ್ಧಾರೂಢ ಅನ್ನುವಂತ ನಮ್ಮ ಜೋಗಳ ತಗೋಬೇಕು ಗುರುನಾಥ ರೂಢ ಅನ್ನುವಂತ ನಮ್ಮ ಜೋಗಳ ತೂಗಿದ್ರೆ ಗುಹೇಶ್ವರ ಲಿಂಗ ಅನ್ನುವಂಥದ್ದು ನಿಮಗೆ ಕಾಣ್ತೈತಿ ಕೃಷ್ಣಾ ನದಿ ದಂಡ್ಯಾಗ ಕಡೆ ಹೋಗ್ಬೇಕಾಗಿ ಬದ್ರಿ ತಗೊಂಡ್ರೆ ಆ ಕಡೆ ದಂಡಿಗೆ ಹೋಗ್ಬೇಕಾಗಿ ಹೋಗ್ತಿತ್ತು ಚಪ್ಪ ಅಂತ ನೋಡಿ ಅದು ಆ ಕಡೆ ದಂಡೆ ಈ ಕಡೆ ಕೂತರು ನೋಡಿದ್ರೆ ಅದು ಹೊರತು ಏಟಿತ್ತು ಅನ್ಕೊಂಡು ನೋಡ ಸಾಯಂಕಾಲ ಅಲ್ಲೇ ಬಸ್ನಿ ತಗೊಂಡು ಬ್ಯಾರೆ ಹೋಗ್ತೀನಿ ಬಸ್ನಿ ಹಚ್ಚಿ ಬಸ್ನಿ ಮಾಡಿ ಹಂಗ ಕೂಡ್ರದು ಏನಂತೇಳಿ ಗಾಂಜಾ ಓದಿದ್ರು ಗಾಂಜಾ ಇದ್ದು ಎತ್ತರು ಸ್ವಲ್ಪ ಎತ್ತಲು ಬಿಡಬಾರ್ದಂತ್ರಿ ಅದನ್ನ ಶಿವ ಶಿವ ಒಳತ್ತು 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 ಬಿಡಬೇಡ ಹೊಡೆದ್ರು ಗಾಂಜಾನ ಅವ ಬಂದ ತೆಪ್ಪ ತಗೊಂಡು ಬಾಯಿ ಶಿವ ಅವಗೂ ಬಳಸಿದ್ರು ಸಂಜೆ ಆದ್ರು 10 ಹತ್ತಿ ಅದರ ಕುಂತು ಗಜನಿ ಮಾಡಿದ್ರು ಅದ್ರಾಗ ಒಂದಿಷ್ಟು ಮಂದಿ ಹಂಗ ತೆಪ್ಪ ಹಾಕಿದ್ದ ಬೆಳಗ್ಗೆ ಆದ್ರೂ ಅವಾಗ ಚುಮು ರೇಸ್ ಮಾಡಿ ಹತ್ತಿ ಗುಂಪು ಬಿಡ್ತೀವಿ ಗಾಂಜಾದ ಗುಂಪು ಇನ್ನೂ ದಂಡ ಆ ಕಡೆ ಹೋಗಿ ಯಾಕೆ ಆ ದಂಡಿಗೆ ಬಂದು ಕುಡಿ ಅದ್ರ ಹಕ್ಕ ಹಾಕೊಂಡು ಅಲ್ಲಿ ಕಟ್ಟಿರ್ತಾರೆ ಬಿಚ್ಚಿದ್ದೇ ಇಲ್ಲ ಹಂಗ ನಮ್ಮ ಜೀವನ ಕೈಗೊಂದು ಹಕ್ಕ ಐತಿ ಮಾಯಾ ಪ್ರಪಂಚ ಅನ್ನುವಂತ ಹಕ್ಕ ಐತಿ ಹಗ್ಗ ತರೊಳಗೆ ಹೋಗಿ ಆ ಪಾರಿಗಟ್ಟಿ ಬಿಡ್ತೀವಿ ಇಲ್ಲಾಂದ್ರೆ ಮುಟ್ಟಕ್ಕಾಗೋದು ಹೋಯಪ್ಪ ಅಂತ ದೃಷ್ಟಾಂತವನ್ನು ಕೊಡ್ತಾರೆ ಅದಕ್ಕೆ ಶರೀರ ಸಾಧೆಗಳು ಹೆಸರು ಅವಾಗ ಹೆಸರು ಶಿವಾನಂದ ಅಲ್ಲಪ್ಪ ಎಲ್ಲೋ ಚಂಚಲ ಹೆಸರು ಇಡ್ತಿದ್ದಾರೆ ಹೆಸರು ಒಬ್ಬ ನಮ್ಮ ಮಗಳು ಹುಟ್ಟಂತೆ ಮೀನಾಕ್ಷಿ ಅಂತ ಆಯ್ತು 2 ವರ್ಷ ಹೊತ್ತು ಮತ್ತೊಂದು ಏನೋ ಬಿಟ್ಬಿಟ್ರಿ ಜಗಸಾಕ್ಷಿ ಅಂತಿಟ್ಟ ಒಂದ ಟೈಪ್ ಬಿಟ್ಬಿಟ್ರೆ ಸರಿಯಾಗಿ ಚಲೋ ಆಗ್ತೈತಿ ಎರಡನೇದ್ದು ಮೀನಾಕ್ಷಿ ಆಯ್ತು ಮತ್ತೊಂದು 2 ವರ್ಷಕ್ಕೆ ಮತ್ತೊಂದು ಬಿಡ್ತು ಮೀನಾಕ್ಷಿ ಜಲಜಾಕ್ಷಿ ವನಜಾಕ್ಷಿ ಅಂತ ಮೀನಾಕ್ಷಿ ಒಂದೇತ್ತು ಜಲಜಾಕ್ಷಿ ವನಜಾಕ್ಷಿ ಮತ್ತ ಒಂದಿಷ್ಟು ವರ್ಷಕ್ಕೆ ಮತ್ತೊಂದು ಮೀನಾಕ್ಷಿ ಜಲಜಾಕ್ಷಿ ವನಜಾಕ್ಷಿ ಅಂತ ಇಟ್ಟಾರೆ ಇನ್ನೊಂದು ಆಕ್ಷಿ ಅನ್ನುವಂಥದ್ದು ಅರ್ಥದ ಹೆಸರು ಏನ್ ಮಾಡ್ಬೇಕು ಎಲ್ಲ ಹೋಗ್ತಾರೆ ನೋಡಿದ ಅಂತ ಹೆಸರು ಸಿಗ್ಲಿಲ್ಲ ಪಟಾಕ್ಷಿ ಹೆಸರು ಪಟಾಕ್ಷಿ ಸ್ವಲ್ಪ ಏನು ಹೆಸರು ಹಾಕ್ತಿದ್ದಲ್ಲ ಅಂತ ಪಟಾಕ್ಷಿ ಹೆಸರು ಏನಿದೆಲ್ಲ ಅಧ್ವಾನ ಈಗ ಹೊಂಟ್ಬಿಟ್ಟೇವಲ್ಲ ಅಕ್ಕ ಕಟ್ಕೊಂಡು ಹೊಂಟ್ಬಿಟ್ಟೇವಿ ಅಕ್ಕ ಕತ್ತೋಸ್ಕೊಳಕ್ ಬರ್ತಿಲ್ಲ ಯಾವ ನಾಮಕರಣಕ್ಕ ದಿವಾನ ದೇವತೆಗಳು ಬಂದು ಪುಷ್ಪವೃಷ್ಟಿ ಎಲ್ಲ ಬೇಕು ಪುಷ್ಪವೃಷ್ಟಿ ಅಂತ ಇತ್ತಿತ್ತಾಗ ಇಂಥ ಮಹಾತ್ಮರಿಗೆ ದಿವಾನ ದೇವತೆಗಳು ಪುಷ್ಪವನ್ನು ಉದಿಸ್ತಾರಂತೆ ಅಲ್ಲಿಂದ ಇವತ್ತು ಉದಿಸ್ಯಾರ
ಆದರೆ ಸೂಕ್ಷ್ಮ ದೃಷ್ಟಿಯಿಂದ ಕೇಳಕ್ಕಿದ್ದವು ಕಲಿಯಿಲ್ಲ ಆಮೇಲೆ ಆದಂಥ ಪುಷ್ಪ ಹುಟ್ಟು ಸಾಗುಗಳಿಂದಂಥ ಪುಷ್ಪ ಪುಷ್ಪಗಳನ್ನು ಸುರಿಸ್ತಾರೆ. ಗೊತ್ತಿತ್ತಲ್ಲ ಇವು ರಾಜಕಾರಣಿಗಳು ನೋಡಿರಿ ನೀವು. ಮತ್ತು ಯಾವ ದೇವತೆಗಳು ನಮ್ಮ ಟ್ಯಾಕ್ಸ್ ಜೀವನ ಮಾಡೋರಿಗೆ ದೇವತೆಗಳು ಇಲ್ಲ. ಅವ್ರು ವಿಮಾನದ ಮ್ಯಾಲೆ ತಗೊಂಡು ಹೋಗಿ ಮ್ಯಾಲೆ ತಗೊಂಡ್ಕೊಂತಾರೆ. ಮತ್ತೆ ಅವು ಗೋಳಿಗಿರ್ತಾರೆ ಸುಧಾ ದೊಡ್ಡ ದೊಡ್ಡದು ಆ ಕಡೆ ತುಂಬಿ ಅವ್ರು ಸುರಿಸ್ಗಳು ನಾವು ರೊಕ್ಕ ಕೊಡ್ತಾರೆ. ಈಗ ನಿಮ್ಮ ಕೈಯಾಗ ಜಕ್ಕಟ್ಟೆ 10 ರೂಪಾಯಿ ಒಂದು 5 ರೂಪಾಯಿ ಕೊಡಿದ್ರೆ ಪಟ್ಟು ಮಲಿ ತರ್ಸ್ಕೊಂಡು ಹಾಕೊಳ್ಬೇಕು. ಇಂಥ ಈಗ ಬಸಣ್ಣಾಗ ಇದು ಒಂಥರ ವಿಜಯ ಹೊಂಟ ಇದೆ ಜಗತ್ತು ಹೊಂಟ್ಬಿಟ್ಟೈತಿ. ಏನು ಅದಕ್ಕೆ ಯುವಾನ ದೇವತೆಗಳು ಬಂದು ಪುಷ್ಪವೃಷ್ಟಿಯನ್ನು ಮಾಡಿದ್ರು. ಯಾಕಂತಂದ್ರೆ ಇದು ವಿಮಾನ ಲ್ಯಾಂಡ್ ಆಗೈತಿ, ಸ್ಟೇಯಿಂಗ್ ಐತಿ, ಮುಂದೆ ಟೇಕಪ್. ಲ್ಯಾಂಡು ಮತ್ತು ಟೇಕಪ್ ನಡುವೆ ಸ್ಟೇಯಿಂಗ್ ಏನಂತೆಲ್ಲ ಭಾಳ ಚಂದ ಇರಬೇಕು ಅನ್ನೋಂಥ ಉದ್ದೇಶಕ್ಕಾಗಿ ಪುರಾಣಗಳು ಪುಣ್ಯಕಥೆಗಳನ್ನು ಅಂಥವನ್ನು ನಾವು ನೋಡ್ಕೊಂಡು ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ತುಂಬ ಶರಣಾರ್ಥಿ ಮಾಡಿ ನಾಳಿಂದ ಉಪವಾಸ ನಾಳಿಂದ ನಾವೇನು ಮಾಡ್ತೀವಿ ಅಂದರೆ 8ರಿಂದ 9ಕ್ಕೆ ಮುಗಿಸ್ಬಿಡ್ತೀವಿ. ಭಾಳ ಟೈಮ್ ಆಗುತ್ತೆ ಅಂತ ಹೇಳಿ ಈಗ ಒಂದೂರು ಗುರುಗಳು ಇದ್ದಾರೆ. ಅವೇನು ವಿಷಯವನ್ನು ತಿಳಿಸಿದ್ರೆ ತಿಳಿಸ್ತಾರೆ.